ತಡೆಯಲ್ಲ ಸರ್ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಿಂದ ನಮ್ಮ ಅವಳಿ ಜಿಲ್ಲೆ ಅಧ್ಯಕ್ಷರಂತ ಚಂದ್ರಸಿಂಗೌಡರು ಮತ್ತು ಅನಿಲ್ ನಾಯ್ಡವರು, ನಂತರ ನಮ್ಮ ಶಾಸಕರಾದಂಥ ನೇಮರಾಜ ನಾಯ್ಕರು, ನಂತರ ಶಾಸಕರಾದಂಥ ಕೃಷ್ಣ ನಾಯ್ಕರು, ನಮ್ಮ ಅರುಣಮ್ಮನವರು, ನಂತರ ಸೋಮಶೇಖರ್ ರೆಡ್ಡಿ ಅಣ್ಣನವರು, ಸುರೇಶ್ ಬಾಬು ಅವರು ಮತ್ತು ಅನಿಲ್ ನಾಯ್ಡವರು, ಅನಿಲ್ ಲಾಡ್ ಅವರು ಸಾಹೇಬರು, ಮತ್ತು ಬಸಪ್ಪನವರು, ತಾಯಣ್ಣನವರು ಮತ್ತು ಮೃತ್ಯುಂಜಯ ಅಣ್ಣನವರು, ದಿವಾಕರ್ ಅವರು ಮತ್ತು ಮಾಮನವರಂಥ ತಾಯಣ್ಣನವರು, ರಾಮಣ್ಣನವರು ಮತ್ತು ಎಲ್ಲ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೆ. ಈ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವರು ತೆರಳಿದ್ದಾರೆ. ಹಾಗಾಗಿ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿರುವಂಥ ನರೇಂದ್ರ ಮೋದಿಜಿಯವರು 400 ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಆ 400 ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ. ಇನ್ನು 2ನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ. ಇವತ್ತು ನಾಮಪತ್ರ ಸಲ್ಲಿಸಿದಂಥ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದು ಮತ್ತೆ 14ನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ 25 ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊತ ಬಂದಿದೆ. ಹಾಗೆ ಕಳೆದ ಒಂದು ಉಪಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇದೆ, ಸನ್ಮಾನ್ಯ ಯಡಿಯೂರಪ್ಪರ ಒಂದು ಶಕ್ತಿ ಅವರ ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಗೆಲ್ಲಬೇಕನ್ನೋಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟವನ್ನು ಆರಿಸೋಂಥ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ. ಸರ್ ಈ ಸಲ ಸರ್ ಈಗ ಕಳೆದ ಬಾರಿ ಏನು ಸೋತಾಗಿತ್ತಲ್ಲ ಸರ್, ಅದರಲ್ಲಿರುವಂಥ ಕೆಲವೊಂದು ರೆಕ್ಟಿಫೈ ಮಾಡಿಕೊಂಡು ಈ ಬಾರಿಯಲ್ಲಿ ಬದಲಾವಣೆಯಾಗಿ ಏನಾದರೂ ಕಂಡುಕೊಂಡು, ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ. ಸೋತೋದ್ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ 35 ವರ್ಷಗಳಿಂದ ಇವತ್ತು ರಾಮ್ಲೂರು ಈ ರಾಜ್ಯದಲ್ಲಿ ಉದ್ದಗಲಿಕ್ಕೂ ಕೂಡ ಕೆಲಸ ಮಾಡಿದ್ದಾನೆ, ಪಕ್ಷ ಸಂಘಟನೆ ಮಾಡಿದಾನಂತ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲೋ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂಥ ಮನುಷ್ಯ ಕಳೆದು ಹೋಗಬಾರ್ದು. ಕಳೆದು ಹೋದರೆ ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ರಾಮ್ಲೂರು ಸೋಲ್ಬಾರ್ದಾಯಿತು, ಇವತ್ತು ಸೋತಿದ್ದಾರನ್ನಂಥ ಅನುಕಂಪ ಜಾಸ್ತಿ ಇದೆ. ಒಂದು ಕಡೆ ನರೇಂದ್ರ ಮೋದಿಜಿ ಅಲೆಗಳು ಜಾಸ್ತಿ ಇದೆ. ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ, ಯಡಿಯೂರಪ್ಪನವರು ನಾನು ಸೋತಿರೋಂಥ ಅನುಕಂಪ ನಮ್ಮ ನಾಯಕರೆಲ್ಲರಿಗೂ ಸೇರಿಕೊಂಡು JDS BJP ಮೈತ್ರಿ ಇದೆ. ನಮ್ಮ ಜನಾರ್ದನ್ ರೆಡ್ಡಿಯವರು ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ದಾರೆ. ಅವರು ಧರ್ಮಪತ್ನಿಯವರು ಅರುಣಮ್ಮವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ.